ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರ ಅವರು ಜಿಲ್ಲೆಯಲ್ಲಿ BSS ವಿದ್ಯೋದಯ ಶಾಲೆ ಮತ್ತು ಶಾರದಾ ಪ್ರೌಢಶಾಲೆ ನಡೀತಾ ಇರುವಂತಹ ಭ್ರಷ್ಟಾಚಾರದ ವಿರುದ್ಧ ಇಂದು ನಾವು ಪ್ರತಿಭಟನೆಯನ್ನು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದೀವಿ. BSS ವಿದ್ಯೋದಯ ಶಾಲೆ ಸರ್ಕಾರದಿಂದ ಯಾವುದೇ ರೀತಿಯಾದಂತಹ ಅನುಮತಿಯನ್ನು ಪಡೆದೇ ಲಕ್ಷ ಡೊನೇಷನ್ ತಗೊಂಡು ಮಕ್ಕಳನ್ನ ದಾಖಲಾತಿ ಮಾಡಿಕೊಂಡು ಶಾಲೆ ಆರಂಭಿಸಿದ್ದಾರೆ. ಈ ಹಿನ್ನೆಲೆ ಏನಂತಂದರೆ, ನಮ್ಮ ಹತ್ರ ದುಡ್ಡಿದೆ, ನಾವು ನಮ್ಮನ್ನು ಯಾರು ಏನು ಮಾಡೋಕ್ಕಾಗಲ್ಲ ಅನ್ನೋ ಒಂದು ದುರುದ್ದೇಶ ಇಟ್ಕೊಂಡವರು ಈ ರೀತಿ ಅನಧಿಕೃತವಾಗಿ ಶಾಲೆಯನ್ನು ನಡೆಸ್ತಾ ಇದ್ದಾರೆ. ಅವ್ರ ಮೇಲೆ ಅಲ್ಲಿ ಮುಖ್ಯಸ್ಥ ಯಾರಿದ್ದಾರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ನ ದಾಖಲು ಮಾಡಬೇಕು ಮತ್ತು ಅನಧಿಕೃತವಾಗಿ ದಾಖಲು ಮಾಡಿರ್ತಕ್ಕಂಥ ಮಕ್ಕಳನ್ನ ಬೇರೆ ಶಾಲೆಗೆ ತೆರವುಗೊಳಿಸಬೇಕು ಅಂತ ಹೇಳಿ, ಮತ್ತು ಶಾರದಾ ಪ್ರೌಢಶಾಲೆ 6 ಜನ ಶಿಕ್ಷಕರನ್ನ ಸರ್ಕಾರಕ್ಕೆ ಅನುಷ್ಠಾನಕ್ಕೆ ಒಳಪಡಿಸಬೇಕು ಅಂತ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ. 6 ಜನ ಶಿಕ್ಷಕರನ್ನ ತಗೊಳ್ಳೋ ಅವಶ್ಯಕತೆ ಇಲ್ಲ ಅಲ್ಲಿ ಸ್ಟ್ರೆಂತ್ ಮಕ್ಕಳೇ ಇಲ್ಲ ಅಲ್ಲಿ ಆ ಶಾಲೆಯಲ್ಲಿ. ಮತ್ತು ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡ್ಕೊಂಡು ಸರ್ಕಾರದ ಬೊಕ್ಕಸಕ್ಕೆ ಸರ್ಕಾರವನ್ನು ಲೂಟಿ ಮಾಡೋ ದುರುದ್ದೇಶದಿಂದ ಅವರು ಭ್ರಷ್ಟಾಚಾರವನ್ನು ಎತ್ತಿದ್ದಾರೆ. ಇದೆಲ್ಲರ ವಿರುದ್ಧ ನಾವು ಇವತ್ತು ಪ್ರತಿಭಟನೆ ನಡೆಸ್ತಾ ಇದ್ದೀವಿ. ಈ ವಿಚಾರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೂ ಕೂಡ ತಂದಿದ್ದೀವಿ, BO ಅವ್ರ ಗಮನಕ್ಕೆ ತಂದಿದ್ದೀವಿ, DDP ಅವ್ರ ಗಮನಕ್ಕೆ ತಂದಿದ್ದೀವಿ. ಆದರೆ ನಾವು ಯಾರ ಗಮನಕ್ಕೆ ತಂದ್ರೂ ಯಾರನ್ನೂ ಅವರು ಲೆಕ್ಕ ತಗೊಳ್ಳದೆ ವಾಸುದೇವ ಭಟ್ ಅವರು ಕ್ಯಾರೆ ಅಂತ ಇಲ್ಲ. ಇದರ ಉದ್ದೇಶ ಏನೋ, ಇವರಿಂದ ಯಾವ ಕಾಣದ ಕೈಗಳು ಕೆಲಸ ಮಾಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಆದರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಏನಾರ ತಪ್ಪು ಮಾಡಿದ್ರೆ ಕೂಡಲೇ ಅವ್ರ ಮೇಲೆ ಕ್ರಮ ತಗೋತಾರೆ. ಈ ಎಷ್ಟು ದೊಡ್ಡ ವ್ಯಕ್ತಿ ತಪ್ಪು ಮಾಡಿದ್ದಾರೆ ಅಂದರೆ ಇವ್ರ ವಿರುದ್ಧ ಯಾಕೆ ಇನ್ನೂ ಕ್ರಿಮಿನಲ್ ಕೇಸನ್ನ ದಾಖಲು ಮಾಡಿಲ್ಲ ಅನ್ನೋದು ನಮ್ಮದು ಪ್ರಶ್ನಾರ್ಥಿತ್ವವಾಗಿದೆ. ಈ ಕೂಡಲೇ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಇದನ್ನು ತನಿಖೆ ಮಾಡಿ ಶಾಲೆಯನ್ನು ಅನುಮತಿ ಬರೋವರೆಗೆ ಮುಚ್ಚಿಸಬೇಕು ಅಂತ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ. ಇದು ಒಂದು ರೀತಿ ನಿರ್ಲಕ್ಷ್ಯನ ಅಧಿಕಾರಿಗಳು ಕೂಡಲೇ ಅನಧಿಕೃತವಾಗಿ ನಡೀತಾ ಇದೆ ಅಂದಮೇಲೆ ಇವ್ರ ಗಮನಕ್ಕೆ ಬಂದ ಮೇಲೆ ಇವರೇ ಕೊಟ್ಟಿದ್ದಾರೆ ನಮಗೆ ಅನಧಿಕೃತವಾಗಿ ಶಾಲೆ ನಡೀತಾ ಇದೆ ಅಂತಂದರೆ ಇವ್ರು ಏನು ಮಾಡ್ತಾ ಇದ್ದಾರೆ, ಯಾಕೆ ಕೈ ಕಟ್ಟು ಕೂತಿದ್ದಾರೆ, ಯಾವ ಆಮಿಷಕ್ಕೆ ಒಳಗಾಗಿ ಇವ್ರು ಕೈ ಕಟ್ಟು ಕೂತಿದ್ದಾರೆ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಮೇಡಮ್ ಲೆಟರ್ ಕೂಡ ಅದಕ್ಕೆ ಅವರು ನಾವು ಕ್ರಮ ಜರುಗಿಸ್ತೀವಿ ಅಂತೇಳಿ ನಾವು 5ನೇ ತಿಂಗಳಿಂದ ಲೆಟ್ರ್ ಕೊಟ್ಟಿದ್ದೀವಿ. 5 ತಿಂಗಳಿಂದ ಇದು 8ನೇ ತಿಂಗಳು, 3 ತಿಂಗಳು ಬೇಕಾ ಸ್ಕೂಲ್ ಮುಗಿಸೋದಕ್ಕೆ. ಇವತ್ತು ನೀವು ಮಾಧ್ಯಮ ಮಿತ್ರರು ನೀವು ಸಪೋರ್ಟ್ ಮಾಡಿ, ಪೊಲೀಸ್ ಡಿಪಾರ್ಟ್ಮೆಂಟಿಂದಲೂ ಸಪೋರ್ಟ್ ತಗೊಂಡು ಕ್ಲೋಸ್ ಮಾಡಿಸ್ಲಿ. ಯಾಕೆ ಅವ್ರು ಮಾಡಿಸ್ತಾ ಇಲ್ಲ, ಸುಮ್ಮನೆ ಕೈ ಕಟ್ಟಿ ಯಾಕೆ ಕೂತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅಧಿಕಾರಿಗಳು ರಾಜಕೀಯದವರು ಯಾರಿದ್ದಾರೆ ಅಂತ ಅದು ನಮಗೆ ಗೊತ್ತಿಲ್ಲ ಸರ್. ನಾವು ಈಗ ಸರ್ಕಾರದಿಂದ DDPನ ನೇಮಕ ಮಾಡಿರೋದೇನಕ್ಕೆ, ಮೈಸೂರು ಜಿಲ್ಲಾ ವ್ಯಾಪ್ತಿಗೆ ಅವ್ರಿಗೆ ಸಂಬಳ ಕೊಡೋದೇನಕ್ಕೆ ಸರ್ಕಾರ. ಈ ಥರ ಯಾವುದೇ ರೀತಿ ಅವ್ಯವಹಾರ ಭ್ರಷ್ಟಾಚಾರ ಆಗೋದನ್ನು ತಡೆಯೋದಕ್ಕೋಸ್ಕರ ನೇಮಕ ಮಾಡಿ ಅವ್ರಿಗೆ ಸಂಬಳ ಕೊಡ್ತಾರೆ. BO ಅವ್ರಿಗೂ ಕೂಡ ಅದೇ. ಆದರೆ ಇವರಿಬ್ಬರು ಮೇಯ್ನಾಗಿ ಇಟ್ಕೊಂಡು ಯಾಕೆ ಈ ಸ್ಕೂಲ್ನ ಮುಚ್ಚಿಸ್ದೆ ಇನ್ನೂ ಇಷ್ಟು ದಿನ ಆದರೂ ಬಿಟ್ಟಿದ್ದಾರೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಎಲ್ಲ ಅಧಿಕಾರಿಗಳು ಡೀಲ್ ಆಗಿದ್ದಾರೆ ಅನ್ಸುತ್ತಾ? ಅದು ನಮಗೆ ಗೊತ್ತಿಲ್ಲ ಸರ್. ಮುಂದಿನ ಕ್ರಮ ಏನು? ಮುಂದಿನ ಕ್ರಮ ನಾವು ಇವತ್ತು ಪ್ರತಿಭಟನೆ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ. 3 ದಿನ ಅವಕಾಶ ಕೊಡ್ತೀವಿ. 3 ದಿನದೊಳಗಡೆ ಆ ಶಾಲೆನ ಬೀಗ ಹಾಕಿಸಿ ಮಕ್ಕಳನ್ನ ಅನಧಿಕೃತವಾಗಿ ಏನು ಮಕ್ಕಳನ್ನ ದಾಖಲು ಮಾಡಿದ್ದಾರೆ ಆ ಮಕ್ಕಳನ್ನ ತೆರವುಗೊಳಿಸಿ ಬೇರೆ ಶಾಲೆಗೆ ಅವ್ರನ್ನ ಸೇರಿಸಿ ಪೋಷಕರ ಗಮನಕ್ಕೆ ತಂದು, ಇಲ್ಲ ಅವರು ಶಾಲೆ ಮುಚ್ಚಿ ಆ ದುಡ್ಡನ್ನ ಅವ್ರಿಗೆ ಪೋಷಕರಿಗೆ ವಾಪಸ್ ಕೊಡಲಿ. ಮಕ್ಕಳಿಗೆ ಅನ್ಯಾಯ ಆಗ್ತಾಯಿದೆ, ಮಕ್ಕಳ ಜೀವನದಲ್ಲಿ ಆಟ ಆಡ್ತಾ ಇದ್ದಾರೆ. ಇಲ್ಲ ಅಂತ ಅಂದರೆ ನಾವು ಶಿಕ್ಷಣ ಸಚಿವರ ಕಚೇರಿಗೆ ಮುತ್ತಿಗೆ ಹಾಕ್ತೀವಿ. ಅಲ್ಲಿ ವಿಧಾನಸೌಧ ಮುಂದೆ ಕೂತ್ಕೊಂಡು ಪ್ರತಿಭಟನೆ ಮಾಡ್ತೀವಿ. ಸಿದ್ದರಾಮಯ್ಯನವರ ತವರು ಜಿಲ್ಲೆಯಲ್ಲಿ ಹೀಗಾಗಿದೆ ಅಂತಂದರೆ ಇನ್ನು ಬೇರೆ ಜಿಲ್ಲೆಗಳಲ್ಲಿ ಬೇರೆ ಜನಗಳ ವ್ಯವಸ್ಥೆ ಇನ್ನೆಂಗೆ ಅನ್ನೋದು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಹೌದು ಸರ್, ಯಾಕಂದರೆ ಅನಧಿಕೃತವಾಗಿ ಇವರೇ ಅನಧಿಕೃತವಾಗಿದ್ದಾರೆ ಅಂತಂದರೆ ಆ ಮಕ್ಕಳ ಸರ್ಟಿಫಿಕೇಟ್ನ ಅನಧಿಕೃತವಾಗಿ ಮಾಡಿಕೊಡ್ತಾರೆ, ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಡ್ತಾರೆ. ಆವಾಗ ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡ್ಕೊಂಡ್ರೆ ಆ ಮಗು ಅದೆಲ್ಲೇ ಹೋಗಿ ಒಂದು ಮಗು ಒಬ್ಬ ವ್ಯಕ್ತಿ ಪ್ರಜೆಯಾಗಿ ಒಳ್ಳೆ ಪ್ರಜೆಯಾಗಿ ಬಾಳಿ ಬದುಕಬೇಕಂದ್ರೆ ಶಿಕ್ಷಣ ಬಹು ಮುಖ್ಯವಾದದ್ದು. ಮಾನವ ಹಕ್ಕುಗಳಲ್ಲಿ ಶಿಕ್ಷಣ ಅತ್ಯಂತ ಅಮೂಲ್ಯವಾದದ್ದು. ಆ ಅಮೂಲ್ಯವಾದಂಥ ಶಿಕ್ಷಣವನ್ನು ಅನಧಿಕೃತವಾಗಿ ಕೊಡ್ತಾ ಇದ್ದಾರೆ ಅಂತಂದರೆ ಅದು ಮಕ್ಕಳ ಜೀವನದಲ್ಲಿ ತುಂಬಾ ಮುಂದೆ ಕಷ್ಟಕ್ಕೆ ತರೋಂಥ ಸಿಚುವೇಶನ್ ಇರುತ್ತೆ ಸರ್. ಅಲ್ಲ, ಅಡ್ಮಿಷನ್ ಎಲ್ಲ ಎಷ್ಟು ಮಾಡ್ಕೊಳ್ತಿದ್ರು ಮೇಡಮ್? ನಮ್ಮ ಗಮನಕ್ಕೆ ಬಂದಿರೋದು ಸರ್, ಅಲ್ಲಿ ಒಂದು 80,000-90,000 ತೊಗೋತಾ ಇದ್ದಾರೆ ಅಂತ ಗಮನದಲ್ಲಿ. ನನ್ನ ಹೆಸರು VP ಸುಶೀಲಾ ಅಂತ, ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿ ರಾಜ್ಯ.